ನಮಸ್ಕಾರಗಳು ವೀಕ್ಷಿಸುವ ಪ್ರಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೇವರ ಸದ್ಗುರುಸುವಂತ ರಂಗರಾಮ ಮಹಾರಾಜರ ಕಮಲದಲ್ಲಿ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಪ್ತಾಹಕ್ಕೆ ಕಾರಣೀಭೂತರು ಜಗಜ್ಯೋತಿ ಭಕ್ತಿಯ ಕ್ರಾಂತಿಯನ್ನೇ ಮೂಡಿಸಿರ್ತಕ್ಕಂಥ ಬಸವಣ್ಣವರಿಗೆ ನಾನು ಅನಂತ ಸಾಷ್ಟಾಂಗ ನಮಸ್ಕಾರಗಳು. ಈ ಸುಗಳಿಗೆಯಲ್ಲಿ ಕೂಡಿರತಕ್ಕಂಥ ಎಲ್ಲ ಗುರುಬಂಧುಗಳಿಗೆ ತಾಯಿಯರಿಗೆ ನನ್ನ ಅನಂತ ಸಾಷ್ಟಾಂಗ ನಮಸ್ಕಾರಗಳು. ಬಸವ ಜಯಂತಿ ಅಕ್ಷಯ ತೃತೀಯ ಸಪ್ತಾಹದ ಕಡೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಈ 2 ದಿವಸ ಸತತವಾಗಿ ಧ್ಯಾನ ದಾಸೋಹ ಭಕ್ತಿ ದಾಸೋಹ ನಡೆದಿದೆ. ದಾಸಬೋಧ ಪೂಜೆಯೊಂದಿಗೆ ಪ್ರಾರಂಭ ಆಯಿತು ಸಪ್ತಾಹ. ವೀಣಾ ಪೂಜೆ 2ನೇ ದಿವಸ, ಜಾಗರಣೆ ಆಯಿತು. ನಿನ್ನೆ ಭಾಳಷ್ಟು ಜನ ಸ್ವಲ್ಪ ಮಾತಿರುತ್ತೆ ಜಾಗರಣೆ ಒಳಗೆ ಹಿಂದೆ ಸಭೆಗಳಿರುತ್ತೆ. ನಿನ್ನೆ ಬಿದಿ ಕೆಳಗೆ ಹುಚ್ಚರ ಬಂದಿರ್ತಾರೆ, ಸ್ವಲ್ಪ ಹೊರ ಮಟ್ಟಾಗಿರ್ತಾರೆ. ಕಡಿಯಷ್ಟು ಹೊರಗಳಿಗೆಲ್ಲ ಇರ್ಬೋದು. ಸ್ವಲ್ಪ ಯಾರು ಏನೋ ಇದನ್ನ ಮಾಡ್ಕೊಳ್ಳಾರೆ, ಏನು ಹೇಳಕ್ಕೆ ಬಂದಿರ್ತಾರೆ. ನಾನು ವಾಣಿಗಳನ್ನು ಕೇಳಿ ಲಕ್ಷ ಕೊಟ್ಟು ಇರೋರು. ಯಾಕಂದ್ರೆ ಈ ಸಮಯ ಹೋಯ್ತಪ್ಪ ಅಂದ್ರೆ ಹೊಳೆ ಮತ್ತೆ ಸಿಗುತ್ತದೆ ನೋಡಿ. ಅಕ್ಷಯ ತೃತೀಯ ಅಂದ್ರೆ 3:30 ಮುಹೂರ್ತಕ್ಕಾಗಿರ್ತೇವೆ. ಇವು ಜ್ಯೋತಿಷ್ ಕೇಳೋ ಕಾರಣ ಇಲ್ರಿ. ನೀವು ಏನೇನು ಮನೆ ಕಾರ್ಯಕ್ರಮ ಮಾಡ್ಕೊಳ್ಳಿ, ಮನಿ ಓಪನಿಂಗ್ ಅಂತೀರಿ, ಬೇಕಾಲ್ ಮಾಡ್ಕೊಳ್ಳಿ. 3:30 ಮುಹೂರ್ತೊಳಗೆ ಏನು ಕೇಳಬೇಕಾಗಿಲ್ಲ. ಇದು ಅಕ್ಷಯ ತೃತೀಯ ಮಾತ್ರ. ನಮ್ಮ ಸದ್ಗುರುಗಳು ಹೆದ್ದಾರನ್ನು ಕೊಡ್ರೆ ಮಾಡ್ಯಾರ. ಇವತ್ತು ಏನೇ ಮಾಡಿದ್ರು ಅಕ್ಷಯ ಆಗ್ತಿರ್ತದಂತ್ರಿ. 26 ಮಂದಿ ಬಂದ ನೋಡ್ರಿ, ಬಂಗಾರ ಭಾಳ ವ್ಯಾಪಾರಿ ಇವತ್ತು. ಯಾಕೆ ಅಕ್ಷಯ ಆಗಲಿ ಅಂತ. ಅದು ನಶಿಸಿ ಹೋಗುವಂತ ಐಶ್ವರ್ಯಕ್ಕೆ ಇಷ್ಟಪಟ್ಟರೆ ಆಗ್ತೀವಿ. ನಾವು ಸದ್ಗುರುಗಳು ಹೆದ್ದಾದ್ರೂ ಅಕ್ಷಯ ತೃತೀಯ ಕೊಟ್ಟಾರಪ್ಪ ಅಂದ್ರೆ ಎಂದೂ ನಶಿಸಲಾಗಿರ್ತಕ್ಕಂಥ ಯಾವತ್ತೂ ನಿತ್ಯ ಇರ್ತಕ್ಕಂಥದ್ದು ಸತ್ಸಂಗ ನಮಗೆ ಹಾಕಿ ಕೊಟ್ಟಾರೆ. ಸಪ್ಪ ಎಂಥ ಭಾಗ್ಯವಂತರು ನಾವು, ಎಂಥ ಭಾಗ್ಯವಂತರು ನಾವು. ಈ ಭಾಗ್ಯವನ್ನು ಇನ್ನೂ ನಾವು ಹೆಚ್ಚು ಮೆರಗಿಸ್ಲಿಕ್ಕೆ ಏನಂತಂದ್ರೆ ಈಗ ಜ್ಞಾನ ದಾಸೋಹ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ನಾವು ಇವೆಲ್ಲ ಪ್ರವಚನ, ಭಕ್ತಿ ಸಂಗೀತ, ವಿವಿಧ ಬ್ರಹ್ಮ ಇರ್ತದೆ ಎಲ್ಲ ನಾವು ಆಲಿಸಲು. ಯಾರ ಮುಖದಿಂದ ಏನು ವಾಣಿ ಬರ್ತದೆ, ಯಾವಾಗ ನಮ್ಮ ಸದ್ಗುರು ನಮ್ಮ ಮೇಲೆ ಕೃಪಾ ಮಾಡ್ತಿರ್ತಾರೆ ನಮಗೆ ಹೊರತಿರಂಗಿಲ್ಲ. ಆಧ್ಯಾತ್ಮದಲ್ಲಿ ಸಾಧಕ ಹೆಂಗಿರ್ಬೇಕಪ್ಪ ಅಂದ್ರೆ ಅದು ಜಾಗೃತ ಪಕ್ಷಿ ಅಂತ ಹೇಳ್ತಿರ್ತಾರೆ. ಸ್ವಾತಿ ಮುತ್ತದಾಗಿ ಹವಳಿಸ್ತಿರ್ತದೆ ಯಾವಾಗಲೂ. ಹಂಗೆ ನಾವು ನಮ್ಮ ಕಿವಿಯನ್ನು ಹೆಂಗೆ ತಗಲಿಡ್ಕೊಂಡಿರ್ಬೇಕಂದ್ರೆ ಯಾವ ಮಾತು, ಯಾವ ಜ್ಞಾನ ನನಗೆ ಅಂತರ್ಕರಣಕ್ಕೆ ನಾಟಿ ಸದ್ಗುರು ಕೃಪಾ ನನಗೆ ಆಗ್ತದೆ, ನಾನು ಹಂಬಲ ನಮಗಿರ್ಬೇಕು, ನಾಮಸ್ಮರಣೆ ಮಾಡ್ಕೋತ ನಾವಿರ್ಬೇಕು. ಆ ಶಬ್ದಗಳು ಕೇಳಿದಾಗ ಏನಾಗ್ತದ ನಮಗೆ ಅನಂತ ಪ್ರಾಪ್ತಿ ಆಗಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಈಗಿನ ಒಳಗೆ ಕಾರ್ಯಕ್ರಮಗಳನ್ನು ಮೊದಲೇದಾಗಿ ಪ್ರಸ್ತಾವನೆಯಾಗಿ ನಮ್ಮ ಉದಯ ಚಕ್ರವರ್ತಿಯವರಿಂದ ಒಂದು